ಓಕೆ. ಸೊ ಅದೇ ರೀತಿ ನಾವು ಇಲ್ಲಿ ಲೋ ಪ್ರೆಷರ್ ಅನ್ನೋದನ್ನ ಕೂಡ ಮೇಂಟೈನ್ ಮಾಡ್ತೀವಿ. ತುಂಬಾ ಲೋ ಪ್ರೆಷರ್. ಯಾಕೆ ಇಷ್ಟು ಲೋ ಪ್ರೆಷರ್ ಮೇಂಟೈನ್ ಮಾಡಬೇಕು? ವಾಟ್ ಇಸ್ ದ ರೀಸನ್ ಟು ಮೇಂಟೈನ್ ಲೋ ಪ್ರೆಷರ್? ಓಕೆ. ಸೊ ಲೋ ಪ್ರೆಷರ್ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್ ತುಂಬಾ ದೂರ ಇರುತ್ತೆ. ಗೊತ್ತಾಗ್ತಿದ್ಯಾ? ಓಕೆ. ಲೋ ಪ್ರೆಷರ್ ಅಂದಾಗ ಏನ್ ಮಾಡ್ತಿದೀವಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಕಂಟೈನರ್ ಅಂತ ಇಟ್ಕೊಳ್ಳಿ. ಓಕೆ. ಈ ಕಂಟೈನರ್ ಅಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಹಿಂಗ್ ದೂರ ಇದಾವೆ. ಓಕೆನಾ? ಇದ್ರ ಮೇಲೆ ನಾನು ಏನ್ ಮಾಡ್ತೀನಿ, ಒಂದು ಪಿಸ್ಟಾನ್ ನ ತಗೊಂಡು ಅಪ್ಲೈ ಮಾಡ್ತೀನಿ. ಓಕೆನಾ? ಪಿಸ್ಟಾನ್ ನ ಪ್ರೆಸ್ ಮಾಡ್ತೀನಿ. ಇದು ಪ್ರೆಸ್ ಮಾಡ್ತಾ ಏನಾಗ್ತಾ ಹೋಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಕ್ಲೋಸ್ ಆಗ್ತಾ ಹೋಗುತ್ತೆ ಅಲ್ವಾ? ಅಂದ್ರೆ ಇದನ್ನ ನೀವು ಪ್ರೆಸ್ ಮಾಡ್ತಿದೀನಿ ಅಂದ್ರೆ ಪ್ರೆಷರ್ ಜಾಸ್ತಿ ಮಾಡ್ತಿದ್ದೀನ ಕಮ್ಮಿ ಮಾಡ್ತಿದ್ದೀನ? ಅಲ್ವಾ? ಅಂದ್ರೆ ಹೈ ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ತುಂಬಾ ಕ್ಲೋಸ್ ಆಗಿ ಪ್ಯಾಕ್ ಆಗುತ್ತೆ ಅಲ್ವಾ? ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಅದನ್ನೇ ನಾವೇನ್ ಮಾಡಿದೀವಿ, ಈ ಕೇಸಲ್ಲಿ ಲೋ ಪ್ರೆಷರ್ ಮೇಂಟೈನ್ ಮಾಡಿದೀವಿ ಅಂದ್ರೆ ಅರ್ಥ ಏನು, ಗ್ಯಾಸ್ ಮಾಲಿಕ್ಯೂಲ್ಸ್ ದೂರ ಇರುತ್ತೆ ತಾನೆ? ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ತುಂಬಾ ದೂರದಲ್ಲಿರುತ್ತೆ. ಆವಾಗ ಇಲ್ಲಿ ಏನೊಂದು ಮೆಟಲ್ ಎಲೆಕ್ಟ್ರೋಡ್ ತಗೊಂಡಿರ್ತೀವಿ, ಇದರಿಂದ ಕ್ಯಾಥೋಡ್ ರೇ ಬರುತ್ತಲ್ಲ, ಈ ಕ್ಯಾಥೋಡ್ ರೇ ಏನಾಗುತ್ತೆ, ಈಸಿಯಾಗಿ ಗ್ಯಾಪ್ ಇಂದ ಪಾಸ್ ಆಗ್ಬಿಟ್ಟು ಯಾವ್ದ್ರ ಮೇಲೆ ಬೀಳುತ್ತೆ, ಇಲ್ಲಿ ಆನೋಡ್ ಇದೆ ಅಲ್ವಾ, ಈ ಆನೋಡ್ ಮೇಲೆ ಬೀಳುತ್ತೆ. ಇಲ್ಲೆಲ್ಲ ಇದ್ಬಿಟ್ರೆ ಪಾರ್ಟಿಕಲ್ಸ್ ಹೋಗಕ್ ಆಗುತ್ತಾ? ಇದು ಅಲ್ವಾ? ಇಲ್ಲಿಂದ ಹೋಗಿ ಇದ್ರ ಮೇಲೆ ಬಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಇಲ್ಲಿ ಫ್ಲೂರೋಸೆನ್ಸ್ ಸ್ಕ್ರೀನ್ ಇರ್ತಿತ್ತು, ಈ ಫ್ಲೂರೋಸೆನ್ಸ್ ಸ್ಕ್ರೀನ್ ಅಲ್ಲಿ ಬೀಳ್ತಿತ್ತು, ಬಿದ್ದಾಗ ನಿಮ್ಗೆ ಏನ್ ಗೊತ್ತಾಗ್ತಿತ್ತು, ಕಲರ್ ಇದೆ ಅಂತ ಅಲ್ವಾ? ಇದನ್ನು ನಾವೇನ್ ಮಾಡಿದೀವಿ, ಪರ್ಫೋರೇಟೆಡ್ ಮಾಡಿರ್ತೀವಿ, ಹೌದಾ? ಹೋಲ್ಸ್ ಇರುತ್ತೆ ಅಲ್ವಾ ಆನೋಡ್ ಅಲ್ಲಿ, ಆ ಹೋಲ್ಸ್ ಇಂದ ಏನಾಗುತ್ತೆ, ಅದು ಪಾಸ್ ಆಗಿ ಏನ್ ಮಾಡುತ್ತೆ, ಇಲ್ಲಿ ಮಾರ್ಕ್ ಕ್ರಿಯೇಟ್ ಮಾಡುತ್ತೆ. ಸರ್ ನೋ? ಅದಕ್ಕೆ ಏನ್ ಮಾಡ್ಬೇಕು, ನೀವು ಇದನ್ನ ಲೋ ಪ್ರೆಷರ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಸೊ ಈಗ ಗೊತ್ತಾಗಿದೆ ನಿಮ್ಗೆ ಲೋ ಪ್ರೆಷರ್ ಯಾಕೆ ಇಡಬೇಕು. ಇಫ್ ಇನ್ ಕೇಸ್ ಲೋ ಪ್ರೆಷರ್ ಇಡದೆ ಹೈ ಪ್ರೆಷರ್ ಇಟ್ರೆ ಏನಾಗುತ್ತೆ ಅನ್ನೋದೀಗ ನಿಮ್ಗೆ ಅರ್ಥ ಆಗಿದೆ. ಓಕೆ ಅಲ್ವಾ? ಸೊ ಈಗ ಅದನ್ನು ಕ್ವಶನ್ಸ್ ಅಲ್ಲೊಂದ್ಸತಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ. ಸೊ ಅವಾಗ ನಿಮ್ಗೆ ಗೊತ್ತಿರಬೇಕು, ಆಪ್ಷನ್ಸ್ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವ್ದಂತ ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಬೇಕು. ಗೊತ್ತಾಗಿದ್ಯಾ? ಓಕೆ. ಅದೇ ರೀತಿ ಇಲ್ಲಿ ನಾವು ಇನ್ನೂ ಒಂದು ಟರ್ಮ್ ನ ಯೂಸ್ ಮಾಡ್ತೀವಿ, ದಟ್ ಈಸ್ ಅಯೋನೈಸೇಷನ್ ಅಂತ. ಅಯೋನೈಸೇಷನ್ ಅಂದ್ರೆ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡುವಂಥದ್ದು. ದ ಪ್ರೋಸೆಸ್ ಟು ರಿಮೂವ್ ದ ಎಲೆಕ್ಟ್ರಾನ್, ಆಯ್ತಾ? ಅದನ್ನ ಅಯೋನೈಸೇಷನ್ ಅಂತ ಕರಿತೀವಿ. ಈಗ ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಹಿಂಗೆ ದೂರ ಇದೆ ಅನ್ಕೊಳ್ಳಿ ಅಲ್ವಾ? ಯಾಕೆ ದೂರ ಇದಾವೆ? ಬಿಕಾಸ್ ಆಫ್ ಲೋ ಪ್ರೆಷರ್. ಪಾಸ್ ಆಗ್ಬೇಕು ಅಂತಲ್ಲ, ಲೋ ಪ್ರೆಷರ್ ಇರೋದಕ್ಕೆ. ಗೊತ್ತಾಗ್ತಿದ್ಯಾ? ಓಕೆ. ಇವಾಗ ಹಿಂಗೆ ಹೋಗೋ ರೇಡಿಯೇಷನ್ಗಳು ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ಹೊಡಿತದ ಹೊಡಿಯಲ್ಲ? 100% ಯಾವ್ದು ಹೊಡಿದಂಗ್ ಹೋಗಕ್ ಚಾನ್ಸ್ ಇದೆಯಾ? ಯಾವ್ದಾದ್ರು ಒಂದು ಬಂದು ಇಲ್ಲಿರುವಂತಹ ಗ್ಯಾಸ್ ಪಾರ್ಟಿಕಲ್ ಗೆ ಹಿಟ್ ಮಾಡೇ ಮಾಡುತ್ತೆ ತಾನೆ? ಸೊ ನಾನ್ ಹೇಳಿದೇನು, ಇದ್ರದ್ದು ಸ್ಪೀಡ್ ಏನಾಗಿರ್ತದೆ ಕ್ಯಾಥೋಡ್ ರೇದು? ಸ್ಪೀಡ್ ಆಫ್ ಲೈಟ್ ಇರುತ್ತೆ. ಅಂದ್ರೆ ಅಷ್ಟು ಸ್ಪೀಡ್ ಆಗಿ ಬಂದು ಇದಕ್ಕೆ ಹೊಡೆದಾಗ, ಈ ಮಾಲಿಕ್ಯೂಲ್ ಹೊಡೆದಾಗ ಏನಾಗುತ್ತೆ, ಇದರಲ್ಲಿ ಒಂದು ಎಲೆಕ್ಟ್ರಾನ್ ಆಚೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಇದು ಆಟಮ್. ಓಕೆನಾ? ಇದು ಗ್ಯಾಸಿಯಸ್ ಆಟಮ್. ಓಕೆನಾ? ಯಾವ್ದೋ ಒಂದು ಹೈಡ್ರೋಜನ್ ತಗೊಂಡಿದ್ದೀರಾ, ಇಲ್ಲಿ ಎಲೆಕ್ಟ್ರಾನ್ ಇದೆ ಅನ್ಕೊಳ್ಳಿ ಹೊರಗಡೆ, ಆಯ್ತಾ? ಔಟರ್ ಮೋಸ್ಟ್ ಅಲ್ಲಿ ಏನಿದೆ, ಎಲೆಕ್ಟ್ರಾನ್. ಸೊ ಈಗ ಇದು ಫಾಸ್ಟ್ ಆಗಿ ಬಂದು ಇದು ಹೊಡೆದಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ, ಹೌದಾ ಇಲ್ವಾ? ಈಗ ನಾವು ಈ ಕ್ಯಾಥೋಡ್ ರೇಸ್ ನ ಯಾವ ರೇಸ್ ಅಂತ ಹೇಳಿದ್ವಿ? ಕ್ಯಾಥೋಡ್ ರೇಸ್ ನ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಿದ್ವಿ ಅಲ್ವಾ? ಪುನಃ ಇದು ಬಂದು ಹಿಟ್ ಮಾಡಿದಾಗ ಏನ್ ಬಂತು ಆಚೆಗೆ ನಿಮ್ಗೆ? ಎಲೆಕ್ಟ್ರಾನ್ ಆಚೆಗೆ ಬರ್ತಿದೆ ಅಲ್ವಾ? ಸೊ ಆ ಎಲೆಕ್ಟ್ರಾನ್ ಯಾವ ಕಡೆ ಹೋಗುತ್ತೆ? ಆ ಹಿಟ್ ಆದಾಗ ಎಲೆಕ್ಟ್ರಾನ್ ಯಾವ ಕಡೆ ಹೋಗುತ್ತೆ? ಆನೋಡ್ ಕಡೆಗೆ ಹೋಗ್ಬೇಕು ತಾನೆ ಅಲ್ವಾ? ಅಂದ್ರೆ
ನೋಡಿ ಇಲ್ಲಿ ನೀವು ಲೋ ಪ್ರೆಷರ್ ಅಲ್ಲಿ ಮೇಂಟೈನ್ ಮಾಡಿದಾಗ ಇದು ಬಂದು ಇದು ಹೊಡೆದು ಕೂಡ ಎಲೆಕ್ಟ್ರಾನ್ ಬರ್ತಾ ಇದೆ. ಇದು ಹಂಗೆ ಹೊಡಿದೆ ಪಾಸ್ ಆದ್ರೂ ಕೂಡ ಏನ್ ಬರ್ತಿದೆ? ಎಲೆಕ್ಟ್ರಾನ್ ಬರ್ತದೆ. ಎಸ್ ಆರ್ ನೋ? ಸೊ ವಾಟ್ ಹ್ಯಾಪನ್ಸ್ ಹಿಯರ್? ಇಲ್ಲಿ ಅದಕ್ಕೆ ಆ ರೀಸನ್ ಇಂದ ಏನಾಗುತ್ತೆ ನಮ್ಗೆ ಇಲ್ಲಿ ಆನೋಡ್ ಹತ್ರ ನಾವು ಏನ್ ಮಾಡ್ತೀವಿ, ಈ ಡಿಫ್ರೆಂಟ್ ಮಾರ್ಕ್ ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಈ ರೀತಿಲಿ ಹಿಂಗೂ ಕೂಡ ಎಲೆಕ್ಟ್ರಾನ್ಸ್ ನ ಜನರೇಟ್ ಮಾಡುತ್ತೆ ಕ್ಯಾಥೋಡ್ ರೇಸು. ಅರ್ಥ ಆಗ್ತಿದ್ಯಾ? ಕ್ಯಾಥೋಡ್ ರೇಸ್ ಆರ್ ಗೋಯಿಂಗ್ ಟು ಜನರೇಟ್ ದ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ನಮ್ಗೆ ಗೊತ್ತಿದೆ ಆಟಮ್ ಅಲ್ಲಿ ಕಿಕ್ ಮಾಡಿದಾಗ ಎಲೆಕ್ಟ್ರಾನ್ ಬರಕ್ ಸಾಧ್ಯನಾ, ಪ್ರೋಟಾನ್ ಆಚೆಗೆ ಬರಕ್ ಸಾಧ್ಯನಾ? ಎಲೆಕ್ಟ್ರಾನ್ ಬರಕ್ಕಾಗಲ್ಲ, ಪ್ರೋಟಾನ್ ಬರುತ್ತೆ ಆಚೆಗೆ. ಪ್ರೋಟಾನ್ ಬರುತ್ತೆ ಅಂತ ನೀವ್ ಹೇಳಿದ್ರೆ ನೀವು ಸೈನ್ಸ್ ಬಿಟ್ಬಿಟ್ಟು ಕಾಮರ್ಸ್ ತಗೊಂಡ್ಬಿಡ್ಬೋದು. ಪ್ರೋಟಾನ್ ಬರೋದಿಲ್ಲ, ಅಲ್ಲಿ ಆಚೆಗೆ ಯಾವತ್ತೂ ಬರೋದು ಯಾವ್ದು? ಎಲೆಕ್ಟ್ರಾನ್. ಈಗ ಇದೊಂದು ಆಟಮ್ ತಗೊಳ್ಳೋಣ. ಓಕೆ, ಇದೊಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಹೇಳ್ಬೇಕು ನನಗೆ. ಈ ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಇತ್ತು. ಈಗ ಈ ಎಲೆಕ್ಟ್ರಾನ್ ಆಚೆಗೆ ಬಂತು ಅಂದ್ರೆ ಈ ಆಟಮ್ದು ಚಾರ್ಜ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಆಗುತ್ತಲ್ವಾ? ಹಾ, ವೆರಿ ಗುಡ್. ಸೊ ಈ ಒಂದು ಏನು ಹೇಳಿದೆ ಈಗ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ದ ಡಿಸ್ಕವರಿ ಆಫ್ ಪ್ರೋಟಾನ್. ಯಾವುದು? ಡಿಸ್ಕವರಿ ಆಫ್ ಪ್ರೋಟಾನ್. ಎಲೆಕ್ಟ್ರಾನ್ ಗೊತ್ತಾಯ್ತಾ ನಿಮ್ಗೆ ಹೇಗೆ ಡಿಸ್ಕವರಿ ಆಯ್ತು ಅಂತಲ್ವಾ? ಹಾ, ಸೊ ಈಗ ನೆಕ್ಸ್ಟ್ ನಾವ್ ಯಾವ್ದು ಕಲಿತೀವಿ? ಡಿಸ್ಕವರಿ ಆಫ್ ಪ್ರೋಟಾನ್. ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ನಮ್ಗೆ ಜೆ ಥಾಮ್ಸನ್ ಮಾಡ್ತಾನೆ. ಸೊ ಅದು ಯಾವ ಎಕ್ಸ್ಪೆರಿಮೆಂಟ್ ಅಂತ ನೋಡ್ಕೋಣ. So before going to that experiment, I'll show one video. ಅದನ್ನ ನೀಟಾಗಿ ನೋಡಿ ಅಬ್ಸರ್ವ್ ಮಾಡಿ. So that is about cathode rays tube experiment. Discovery. William Crookes discovered cathode rays when he ವಾಯ್ಸ್ ಕೇಳಿಸ್ತಿದೆಯಲ್ಲ ಎಲ್ರಿಗೂ? Yes sir. Okay. was studying electrical discharge in gases, whereas J.J. Thomson discovered that the cathode ray consists of negatively charged particles called electrons. Production. Cathode rays are produced in a discharge tube. Hence, the discharge tube is generally referred to as the cathode ray tube. The cathode ray tube is a partially evacuated glass tube with cathode and anode placed at the ends of the tube. A vacuum pump is used to partially evacuate the tube. The cathode is connected to the power source with the help of a clip. The tube is supported on a stand. It was found that electric discharge through gases took place only when the pressure inside the tube is lowered and the potential difference between the electrodes was high. ಸೊ ಇಲ್ಲಿ ಅವರು ಕ್ಯಾಥೋಡ್ ಟ್ಯೂಬ್ ಹೇಗಿದೆ ಅನ್ನೋದು ತೋರಿಸಿದ್ದಾರೆ. ಆನೋಡ್ ಮತ್ತೆ ಕ್ಯಾಥೋಡ್ ಇದೆ. ವ್ಯಾಕ್ಯೂಮ್ ಪೈಪ್ ನಮ್ಗೆ ಪ್ರೆಷರ್ ಮೇಂಟೈನ್ ಮಾಡೋದಕ್ಕೆ. ಮತ್ತೆ ಅವ್ರು ಏನ್ ಹೇಳಿದ್ರು, ನಾವು ಯಾವ ಕ್ಯಾಥೋಡ್ ರೇಸ್ ನೋಡ್ಬೋದು ಅಂದ್ರೆ ಅಟ್ ಲೋವರ್ ಪ್ರೆಷರ್ ಅಂತ ಹೇಳಿದ್ದಾರೆ. And the potential difference only when the pressure inside the tube is lowered and the potential difference between the electrodes was high. To produce cathode rays, high potential difference of 10 kV to 20 kV is applied. So you can see that how much potential they are applying. 10 kV ಅಂದ್ರೆ 10,000 kilowatt. Kilo 10 to the power of 3. So 10,000 volts ಅಂತ ನಾನು ಹೇಳಿದ್ದೆ. 10,000 to 20,000 volt ಅಂತ ಹೇಳ್ತಾರೆ. ನೀವು 10,000 volt ಅಂತ ಬರೆದ್ರೆ ಪ್ರಾಬ್ಲಮ್ ಇಲ್ಲ. Between the electrodes and the pressure is reduced to 0.0001 millimeter of mercury by means of a vacuum pump. So they are mentioning the pressure there. 0.001. So ಎಷ್ಟಾಗುತ್ತೆ? 10 to the power of -3 mm of Hg. Hg is mercury. ಅದನ್ನ ಅವರು mercury ಅಂತ ಬರೆದಿದ್ದಾರೆ.
A glow is seen on the walls of the glass tube. The bright fluorescence glow is due to the striking of the rays emitted by the cathode. These rays are cathode rays. Properties of cathode rays. Cathode rays travel in straight lines. When an opaque object is placed in the path of the cathode rays, a shadow is cast on the glass wall opposite to the cathode. This shows that cathode rays travel in straight lines. Cathode rays consist of negatively charged particles. The rays deflect towards the positive plate when the tube is exposed to an electric field. This is because the negatively charged particles in the cathode rays get attracted towards the positive plate. Cathode rays are deflected by the magnetic field. When the tube is exposed to a magnetic field, the cathode rays follow a curved path, showing that they are deflected by the magnetic field. Cathode rays produce X-rays when they impinge on a metal with a high atomic weight. Cathode rays travel with a high speed almost equal to the speed of the light and hence possess kinetic energy. When cathode rays are made to fall on a paddle wheel, the wheel starts rotating, showing that the rays possess kinetic energy. Okay. So these are the properties and how the discoveries happened in the cathode rays. That is what we discussed, right? Okay. So ವಿಡಿಯೋಯಿಂದ ನಿಮ್ಗೆ ಇನ್ನೂ more clarity ಸಿಗುತ್ತೆ. So ಏನೆಲ್ಲ experiment ನಾನು ಬಾಯಲ್ಲಿ ಹೇಳಿದೆ, so ಅದು ನಿಮ್ಗೆ through video you can see that. Okay. So ಹಾಗಾದ್ರೆ ಅದು cathode ray tube experiment ಬಗ್ಗೆ. So next we'll move on to charge to mass ratio of electron. So ಇದು ಇನ್ನೊಂದು ಎಕ್ಸ್ಪೆರಿಮೆಂಟ್ ಜೆ ಥಾಮ್ಸನ್ ಮಾಡಿದ್ದು, ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್. ಸೊ ದಿಸ್ ಇಸ್ ದ ಅನದರ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ನೀವು ನೋಡಬಹುದು. ಸೊ ಇನ್ನೊಂದು ರೀತಿಯಾಗಿ ಇದು ಡಿಸ್ಚಾರ್ಜ್ ಟ್ಯೂಬ್ ತರ ಅಲ್ಲ, ಸೊ ಇದು ಬೇರೆ ರೀತಿಯ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿದ್ದಾನೆ ಇಲ್ಲಿ. ಸೊ ಯು ಕ್ಯಾನ್ ಸಿ ಇಲ್ಲಿ ನೀವು ನೋಡಬಹುದು ಕ್ಯಾಥೋಡ್ ಇದೆ ಮತ್ತೆ ಆನೋಡ್ ಇದೆ. ಸೊ ಆನೋಡ್ ಅಲ್ಲಿ ರೇಸ್ ಪಾಸ್ ಆಗಕ್ಕೆ ಅವರೊಂದು ಹೋಲ್ ಮಾಡಿದ್ದಾರೆ ಆನೋಡ್ ಅಲ್ಲಿ, ರೈಟ್. ಸೊ ಇಲ್ಲಿ ರೇಸ್ ಪಾಸ್ ಆಗಕ್ಕೆ ಒಂದು ಹೋಲ್ ಮಾಡಿದ್ದಾರೆ. ಸೊ ಇದು ಮಾಮೂಲಿ ಕ್ಯಾಥೋಡ್. ಇಲ್ಲಿ ಅಗೇನ್ ಪೊಟೆನ್ಶಿಯಲ್ ಡಿಫರೆನ್ಸ್, ಸೊ ಇಲ್ಲಿ ಅಗೇನ್ ವೋಲ್ಟೇಜ್ ಕೊಟ್ಟಿದ್ದಾರೆ. ವೋಲ್ಟೇಜ್ ಅದು ಆಲ್ಮೋಸ್ಟ್ 10,000 ಕೊಟ್ಟಿರ್ತಾರೆ, 10 ಕಿಲೋ ವಾಟ್ ಕೊಟ್ಟಿರ್ತಾರೆ. ಸೊ ಪುನಃ ಏನಾಗ್ತಿದೆ ಇಲ್ಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಕನೆಕ್ಟ್ ಮಾಡಿದಾರೆ ಅಂದ್ರೆ ಅಗೇನ್ ಇದೇನ್ ಮಾಡುತ್ತೆ, ಕ್ಯಾಥೋಡ್ ರೇಸ್ ಎಲೆಕ್ಟ್ರಾನ್ಸ್ ಎಮಿಟ್ ಅಂದ್ರೆ ಕ್ಯಾಥೋಡ್ ರೇಸ್ ಎಮಿಟ್ ಆಗುತ್ತೆ. ಸೊ ಎಮಿಟ್ ಆಗಿರೋ ಕ್ಯಾಥೋಡ್ ರೇಸ್ ಆನೋಡ್ ಹತ್ರ ಪಾಸ್ ಆಗುತ್ತೆ. ಆನೋಡ್ ಹತ್ರ ಪಾಸ್ ಆಗಿ ಆನೋಡ್ ಅಲ್ಲಿ ಏನ್ ಮಾಡಿದ್ದಾರೆ, ಹೋಲ್. ಆ ಹೋಲ್ ಇಂದ ಪಾಸ್ ಆಗಿ ಇಲ್ಲಿ ಬಂದು ಇದು ಫ್ಲೂರೋಸೆಂಟ್ ಸ್ಕ್ರೀನ್. ಈ ಫ್ಲೂರೋಸೆಂಟ್ ಸ್ಕ್ರೀನ್ ಮೇಲೆ ಬೀಳುತ್ತೆ. ಇಲ್ಲಿ ಏನ್ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿದ್ದಾರೆ ಅಂದ್ರೆ ಅವರು ಇದು ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿದ್ದಾರೆ ಇಲ್ಲಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್ ಅಂಡ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎರಡನ್ನೂ ಅಟ್ಯಾಕ್ ಮಾಡಿದ್ದಾರೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್. ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಜೆ ಥಾಮ್ಸನ್, first he is going to apply the electric field here. So first he will apply the electric field. So when he applies the electric field, ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ ಅದು? ಪಾಸಿಟಿವ್. ಅಲ್ವಾ? ಅಂದ್ರೆ ಈ ಕಡೆ ನೋಡಿ, ಇಲ್ಲಿ ಬಂದು ಎಲ್ಲಿ ಡಿಫ್ಲೆಕ್ಟ್ ಆಗ್ತಿದೆ ಅದು? ಸೊ ಇಲ್ಲಿಂದ ಬಂದ ರೇಡಿಯೇಷನ್ ಪಾಸಿಟಿವ್ ಈ ಕಡೆ, ಸೊ ಪಾಸಿಟಿವ್ ಕಡೆ ಹೊಂಟೋಯ್ತು, ಹೌದಲ್ವಾ? ಅದೇ ರೀತಿ ಪುನಃ ಅವನೇನ್ ಮಾಡ್ತಾನೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತಾನೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಆಕ್ಚುಲಿ ಇದು ನಾರ್ತ್ ಆ ಕಡೆ ಇರಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಫ್ಲೆಕ್ಷನ್ ಈ ಕಡೆ ತೋರಿಸುತ್ತೆ. ಓಕೆ, ಸೊ ಈ ತರ ಇಲ್ಲೊಂದು ಪಾಯಿಂಟ್ ಲೆಟ್ ಟೇಕ್ ಎ, ಇಲ್ಲೊಂದು ಪಾಯಿಂಟ್ ಬಿ ಅಂತ ತಗೋಬಹುದು. ಸೊ ಆಮೇಲೆ ಏನ್ ಮಾಡ್ತಾನೆ, ಈಸ್ ಗೋಯಿಂಗ್ ಟು ಅಡ್ಜಸ್ಟ್ ದ ಬೋತ್, ಎರಡೂನು ಅಪ್ಲೈ ಮಾಡ್ತಾನೆ. ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡ್ತಾನೆ,
ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ, ಎರಡನ್ನೂ ಅಪ್ಲೈ ಮಾಡಿ such that the radiation passes in a straight line. ಅರ್ಥ ಆಗ್ತಿದ್ಯಾ? ಸೊ ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಡಿಫ್ಲೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಡಿಫ್ಲೆಕ್ಷನ್. ಈಗ ಥರ್ಡ್ ಅಟೆಂಪ್ಟ್ ಅಲ್ಲಿ ಏನ್ ಮಾಡ್ದ, ಬೈ ಕೇರ್ಫುಲಿ ಬ್ಯಾಲೆನ್ಸಿಂಗ್ ದ ಎಲೆಕ್ಟ್ರಿಕಲ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಎರಡು ಸ್ಟ್ರೆಂತ್ ಗಳನ್ನ ಬ್ಯಾಲೆನ್ಸ್ ಮಾಡ್ಬಿಟ್ಟು, ಸೊ ಈ ಮೇಕ್ಸ್ ದಟ್ ರೇಡಿಯೇಷನ್ ಪಾತ್ ಸ್ಟ್ರೈಟ್ ಲೈನ್ ಅಲ್ಲಿ ಬರುವಂಗೆ ಅರೇಂಜ್ ಮಾಡ್ತಾನೆ. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಡೂ. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಓಕೆ, ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜ್ ಆನ್ ದ ಪಾರ್ಟಿಕಲ್, ಓಕೆ, ಮಾಸ್ ಆಫ್ ದ ಪಾರ್ಟಿಕಲ್, magnitude of the particle, strength of the electric or magnetic field. ಸೊ ಇದಿಷ್ಟು ಎಕ್ಸ್ಪೆರಿಮೆಂಟಲ್ ಸೆಟಪ್. ಏನ್ ಎಕ್ಸ್ಪೆರಿಮೆಂಟ್ ಈ ತರ ಮಾಡ್ದ. ಸೊ ಎಕ್ಸ್ಪೆರಿಮೆಂಟ್ ಮಾಡದ್ಮೇಲೆ ಇಲ್ಲಿ ಅವನೇನ್ ಮಾಡಿದಾನೆ ಹೇಳಿ, ಏನ್ ಬ್ಯಾಲೆನ್ಸ್ ಮಾಡಿದಾನೆ ಇಲ್ಲಿ? ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎರಡನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದಾನೆ ಅಲ್ವಾ? ಸೊ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಸೊ ನಮ್ಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಗೆ ಫಾರ್ಮುಲಾ ಇದೆ. ಸೊ ದಟ್ ಈಸ್ ಸ್ಮಾಲ್ ಇ ಇಂಟು ಕ್ಯಾಪಿಟಲ್ ಇ. ವೇರ್ ಸ್ಮಾಲ್ ಇ ಏನಿದೆ, ದಿಸ್ ಸ್ಮಾಲ್ ಇ ಚಾರ್ಜ್ ಆಫ್ ಎಲೆಕ್ಟ್ರಾನ್. ದಿಸ್ ಇಸ್ ಗೋಯಿಂಗ್ ಟು ಬಿ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಓಕೆ, ಬಿಗ್ ಇ, you know, so this is going to be electric field. Big E in a electric field, FIELD, electric field. ಆಮೇಲೆ is equal to magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ So magnetic field formula is equal to BeV, where B is magnetic field. So this is magnetic field B. E again a charge. Okay, charge of electron. V is velocity. Okay, V velocity. So ಈ ತರ ಒಂದು ಈಕ್ವೇಶನ್ ತಗೊಂತಾನೆ. ಇಲ್ಲಿ ಏನ್ ಮಾಡಬಹುದು, ಯಾವ್ದಾವ್ದು ಕ್ಯಾನ್ಸಲ್ ಮಾಡಬಹುದು ಇಲ್ಲಿ ಈ ಈಕ್ವೇಶನ್ ಅಲ್ಲಿ? ಸರ್ ಈ ಕ್ಯಾನ್ಸಲ್, ಸ್ಮಾಲ್ ಇ ಮತ್ತೆ ಸ್ಮಾಲ್ ಇ ಕ್ಯಾನ್ಸಲ್ ಆಗುತ್ತೆ. ಎಸ್, ಸ್ಮಾಲ್ ಇ ಮತ್ತೆ ಸ್ಮಾಲ್ ಇ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ವಾಟ್ ವಿ ಅಬ್ಸರ್ವ್ ಹಿಯರ್ ಇಸ್ ಇನ್ ದ ಎಕ್ಸ್ಪೆರಿಮೆಂಟ್. ಸೊ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಎಲೆಕ್ಟ್ರಾನ್ ನ ರೊಟೇಟ್ ಮಾಡುತ್ತೆ ಇನ್ ಸರ್ಕ್ಯುಲರ್ ಡೈರೆಕ್ಷನ್. ಸೊ ಅದನ್ನ ಸರ್ಕ್ಯುಲರ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಕ್ಕಾಗುತ್ತೆ. ಸೊ ರೊಟೇಟ್ ಮಾಡಿದಾಗ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಬರುತ್ತೆ, centripetal force. Okay, so this centripetal force is equal to magnetic field. So ಅವಾಗ ಏನಾಗುತ್ತೆ, ಇಲ್ಲಿ equation change ಆಗುತ್ತೆ again. Actually equation ನಿಮ್ಗೆ ಏನ್ ಕೇಳಲ್ಲ ಎಕ್ಸಾಮ್ ಅಲ್ಲಿ, ನಾನು ಜಸ್ಟ್ ನಿಮ್ಗೆ ಹೇಗ್ ಬಂತು ಅಂತ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಈಕ್ವೇಶನ್ ಕೇಳಲ್ಲ, ಇದೇ ಸೇಮ್ ಫಿಸಿಕ್ಸ್ ಅಲ್ಲಿ ಬರುತ್ತೆ ಈಕ್ವೇಶನ್ಸ್. ಸೊ ಅಲ್ಲಿ ನೀವು ತಲೆಗೆಡ್ಸ್ಕೊಂಡು, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ BeV is equal to mv square by r. mv square bar is centripetal force. ಅಗೇನ್ ಇಲ್ಲೂ ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಚಾರ್ಜ್ ಬೈ ಮಾಸ್. ಚಾರ್ಜ್ ಅಂದ್ರೆ ಏನು, ಈಗ ಯಾವ್ದ್ರಿಂದ ಇಂಡಿಕೇಟ್ ಮಾಡಿದ್ವಿ ಚಾರ್ಜ್? ಹಾ, ಸೊ ಚಾರ್ಜ್ ಇಸ್ ಚಾರ್ಜ್ ಟು ಮಾಸ್. ಮಾಸ್ ಅಂದ್ರೆ ಯಾವ್ದು, ಎಮ್? So charge to mass ratio. So charge to mass ratio. So ಈ equation ಇಂದ E by M is equal to ಏನಾಗುತ್ತೆ ಹೇಳಿ? From this equation E by M is equal to V by R. V by BR. B ಬಿಟ್ಟಿಲ್ಲ ನೋಡಿ, BR. V by BR ಬರುತ್ತೆ.
ಸೊ ಇಲ್ಲಿ ಈಕ್ವೇಶನ್ ಅಲ್ಲಿ ನೋಡಿ ವಿ ಜಾಗದಲ್ಲಿ ಏನ್ ಹಾಕ್ಬೋದು? Magnetic field. ಅಂದ್ರೆ ಇಲ್ಲಿ ನೋಡಿ ಇ ಇದೆ ಅಲ್ವಾ, ಇ ಇಸ್ ಈಕ್ವಲ್ ಟು ಬಿ ಇಂಟು ವಿ ಇದೆ. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ನೋಡಿ, ಈ ಈಕ್ವೇಶನ್ ಇ ಬೈ ಎಂ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಇ, ಓಕೆ, ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಬಿ ಸ್ಕ್ವಯರ್ ಆರ್. ಅಂದ್ರೆ ಇಲ್ಲಿಗೆ ನಾನು ತಕೊಂಡ್ರೆ ಇ ವಿ ಮತ್ತು ಇ ವಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಅವೆರಡು ಕ್ಯಾನ್ಸಲ್ ಆಗಿ ಇ ಬೈ ಬಿ ಸ್ಕ್ವೇರ್ ಆರ್ ಬರುತ್ತೆ, ಹೌದಾ? Yes, sir. ಸೊ ಇಲ್ಲಿ ಇ ಬೈ ಎಂ ಅಲ್ಲಿ ಇ ಇಸ್ ವಾಟ್ ಈಸ್ ಇ? Electric field. Electric field. ಸ್ಟ್ರೆಂತ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಗೊತ್ತಿರುತ್ತೆ, ನೋನ್. ಓಕೆ, ವಾಟ್ ಈಸ್ ಬಿ? Magnetic field. Magnetic ಸೊ field. ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಿರುತ್ತೆ. ಆಕ್ಚುಲಿ ಇದನ್ನ ಅವನ್ ಅರೇಂಜ್ ಮಾಡಿರೋದು ಯಾರು? ಜೆ ಥಾಮ್ಸನ್. ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ಎಷ್ಟು ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು ಅಂತ ಅರೇಂಜ್ ಮಾಡಿರ್ತಾನೆ. ಅದೇ ರೀತಿ ರೇಡಿಯಸ್ ಆಫ್ ಕರ್ವೇಚರ್ ಗೊತ್ತಿರುತ್ತೆ. ಸೊ ಎಲ್ಲ ವ್ಯಾಲ್ಯೂ ನೋನ್. ಓಕೆ, ಇದೆಲ್ಲ ಅವನು ಗೊತ್ತಿರುತ್ತೆ. ಸೊ ಅವೆಲ್ಲವನ್ನ ಹಾಕಿ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ 1.75 into 10 to the power of 11 coulombs per kg. So this is the value of E by M. So ತುಂಬಾ ಇಂಪಾರ್ಟೆಂಟ್, ಈ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್. ಈ ಡಿರೈವೇಷನ್ಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ದಿಸ್ ವ್ಯಾಲ್ಯೂ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. E by M is equal to 1.75 into 10 raised to 11 coulomb per kg. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಾ ಹೇಳಿದ್ದು? Yes, sir. Yes, sir. Okay, so that is the E by M ratio. So E ಮತ್ತೆ is M ಸಿಕ್ತು. So E by M ವ್ಯಾಲ್ಯೂ ನಿಮಗೆ ಎಷ್ಟು ಅಂತ ನೆನಪಿಟ್ಕೊಬೇಕು. This is very important. ಓಕೆ, ಸೊ ಚಾರ್ಜ್ ಟು ಮಾಸ್ ರೇಷಿಯೋ. ಚಾರ್ಜ್ ಟು ಮಾಸ್ ರೇಷಿಯೋ ಯಾವ್ದ್ರದ್ದು? Electron. ಎಲೆಕ್ಟ್ರಾನ್. ಸೊ ಈ ಚಾರ್ಜ್ ಬೈ ಮಾಸ್ ರೇಷಿಯೋ ಅಂದ್ರೆ ನಮ್ಗೆ ಇನ್ನು ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು ಅಂತ ಗೊತ್ತಾಗಿಲ್ಲ, ಎಲೆಕ್ಟ್ರಾನ್ ಮಾಸ್ ಎಷ್ಟು ಅಂತ ಗೊತ್ತಾಗಿಲ್ಲ, ಬಟ್ ಅವೆರಡದು ರೇಷಿಯೋ ಗೊತ್ತಾಗಿದೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಹಾ, ನೆನಪಿಟ್ಕೊಳ್ಳಿ. ಇಲ್ಲಿ ಇ ಬೈ ಎಂ ಅಲ್ಲಿ ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಇನ್ನು, ಎಲೆಕ್ಟ್ರಾನ್ ಮಾಸ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಇನ್ನು, ಬಟ್ ಅವೆರಡದು ರೇಷಿಯೋ ಎಷ್ಟಿದೆ ಅಂತ ಗೊತ್ತಾಗಿದೆ. ಓಕೆ, ಸೊ ಯೂಸಿಂಗ್ ದಿಸ್ ನಾವೇನ್ ಮಾಡ್ತೀವಿ, ಮಾಸ್ ಆಫ್ ಎಲೆಕ್ಟ್ರಾನ್ ಮತ್ತೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡ್ತೀವಿ. ಗಾಟ್ ಇಟ್? ಅರ್ಥ ಆಯ್ತಾ? Yes, sir. Okay, so ಈಗ next after this, when J.J. Thomson finds out the E by M ratio, so next another scientist named Millikan. Okay, ನೋಡಿ ಇಲ್ಲಿ ನೋಡ್ಬೋದು, Thomson was able to determine the value of E by M. So E by M ratio ಬಂದಿದೆ ನೋಡಿ 10 to the 11 coulomb per kg. ಸೊ ಅದರಿಂದ ಮಾಸ್ ಮತ್ತೆ ಚಾರ್ಜ್ ನ ಕಂಡುಹಿಡಿತಾರೆ. ಸೊ ಇದನ್ನ ಆಮೇಲೆ ಬರೋಣ. ಸೊ ಅದಕ್ಕಿಂತ ಮುಂಚೆ ಚಾರ್ಜ್ ಆನ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಮೇಲೆ ಎಷ್ಟು ಚಾರ್ಜ್ ಬಂತು ಅನ್ನೋದನ್ನ ಹೇಗೆ ಐಡೆಂಟಿಫೈ ಮಾಡಿದ್ದಾರೆ? ಬೈ ಮಿಲಿಕನ್ಸ್ ಆಯಿಲ್ ಡ್ರಾಪ್ ಮೆಥಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎಕ್ಸ್ಪೆರಿಮೆಂಟ್ ನೆನಪಿಟ್ಕೋಬೇಕು. ಗೊತ್ತಾಗಿದ್ಯಾ? This experiment is very important. Okay. ಸೊ ಇಲ್ಲಿ ಅದೇ ಇದು ಕೂಡ ಅಗೇನ್ ನಿಮ್ಗೆ ಎಕ್ಸಾಮ್ ಕೇಳಲ್ಲ, ಬಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಯು ಕ್ಯಾನ್ ಸಿ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಫ್ ಮಿಲಿಕನ್ಸ್ ಆಯಿಲ್ ಡ್ರಾಪ್ ಮೆಥಡ್. ಓಕೆ, ಸೊ ಮಿಲಿಕನ್ಸ್ ಆಯಿಲ್ ಡ್ರಾಪ್ ಮೆಥಡ್ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡಿ, ಇದೊಂದು ಅಟೋಮೈಸರ್. ಈ ಅಟೋಮೈಸರ್ ಇಂದ ಇಲ್ಲಿ ಏನ್ ಮಾಡ್ತಿದ್ದಾರೆ, ಆಯಿಲ್ ನ ಸ್ಪ್ರೇ ಮಾಡ್ತಿದ್ದಾರೆ. ದಿಸ್ ಇಸ್ ಆಯಿಲ್. ಓಕೆ, ಸೊ ಆಯಿಲ್ ನ ಸ್ಪ್ರೇ ಮಾಡ್ತಿದ್ದಾರೆ. ಆಯಿಲ್ ನ ಸ್ಪ್ರೇ ಮಾಡ್ತಿದ್ದೆಲ್ಲ ಏನು, ಆಯಿಲ್ದು ಡ್ರಾಪ್ಲೆಟ್ಸ್ ಇದೆಲ್ಲ. ಓಕೆ, ಸೊ ದೀಸ್ ಆರ್ ಆಲ್ ಆಯಿಲ್ ಡ್ರಾಪ್ಲೆಟ್ಸ್. ಇಲ್ಲಿದೆಯಲ್ಲ ಇದು ಕ್ಯಾಥೋಡ್, ಪಾಸಿಟಿವ್ ಸಾರಿ ಓಕೆ. ಸೊ ಇಲ್ಲಿ ಕ್ಯಾಥೋಡ್ ಇದೆ, ಆನೋಡ್. ಓಕೆ, ಸೊ ದಿಸ್ ಇಸ್ ಆನೋಡ್ ಅಂಡ್ ದಿಸ್ ಇಸ್ ಕ್ಯಾಥೋಡ್. ಓಕೆ,
ಸೊ ಇಲ್ಲಿ ಇದೊಂದು ಪ್ಲೇಟ್, ಇದೊಂದು ಪ್ಲೇಟ್, ಒಂದು ಪಾಸಿಟಿವ್ ಪ್ಲೇಟ್, ಇನ್ನೊಂದು ನೆಗೆಟಿವ್ ಪ್ಲೇಟ್. ಓಕೆ, ಸೊ ಈ ಪಾಸಿಟಿವ್ ಪ್ಲೇಟ್ ಮೇಲೆ ಏನ್ ಮಾಡಿದಾರೆ ಅಂದ್ರೆ ಒಂದು ಹೋಲ್ ಮಾಡಿದ್ದಾರೆ. ಈ ಹೋಲ್ ಹೆಂಗ್ ಮಾಡಿದಾರೆ ಅಂದ್ರೆ ಈ ಒಂದೇ ಒಂದು ಡ್ರಾಪ್ಲೆಟ್ ನಮಗ್ ಕೆಳಗೆ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಎಷ್ಟೊಂದು ಡ್ರಾಪ್ಲೆಟ್ಸ್ ಇರುತ್ತಲ್ವಾ, ಇಷ್ಟು ಡ್ರಾಪ್ಲೆಟ್ ಎಷ್ಟು ಬರುತ್ತೆ, ಒನ್ಲಿ ಸಿಂಗಲ್ ಡ್ರಾಪ್ಸ್ ವಿಲ್ ಕಮ್ ಡೌನ್ ಥ್ರೂ ದಟ್ ಹೋಲ್. ಅರ್ಥ ಆಗ್ತಿದ್ಯಾ? ಪಿನ್ ಹೋಲ್ ಅಂತ ಹಾಕಿದಾರೆ ನೋಡಿ ಅದಕ್ಕೆ. ಸೊ ಅದರಿಂದ ಎಷ್ಟು ಡ್ರಾಪ್ ಬರಕ್ ಸಾಧ್ಯ? ಒನ್ಲಿ ಒನ್ ಡ್ರಾಪ್ ಎಟ್ ಎ ಟೈಮ್. ಕ್ಲಿಯರ್ ಆಗಿದ್ಯಾ? ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಎಕ್ಸ್ರೇನ ಪಾಸ್ ಮಾಡ್ತಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ರೇ. ಕ್ಲಿಯರ್? ಸೊ ಈ ಎಕ್ಸ್ರೇ ಏನ್ ಮಾಡ್ತಿದೆ, ಇಟ್ ಈಸ್ ಗೋಯಿಂಗ್ ಟು ಹಿಟ್ ದ ಆಯಿಲ್ ಡ್ರಾಪ್. ಹೌದಾ? Yes, sir. ಸೊ Yes, ವೆನ್ sir. ಎಕ್ಸ್ರೇಸ್ ಏನ್ ಮಾಡುತ್ತೆ, ಆ ಎಕ್ಸ್ರೇಸ್ ಹೋಗಿ ಆಯಿಲ್ ಡ್ರಾಪ್ ಪಾರ್ಟಿಕಲ್ ನ ಹಿಟ್ ಮಾಡಿದಾಗ ಏನ್ ಪ್ರೊಡ್ಯೂಸ್ ಆಗುತ್ತೆ? ನಾನು ಹೇಳಿದೆ ನಿಮ್ಗೆ, Electron. ವೆರಿ ಗುಡ್. ಆಯಿಲ್ ಡ್ರಾಪ್ ಅಲ್ಲಿ ಆಟಮ್ಸ್ ಇದೆ ತಾನೆ, ಅದ್ರಲ್ಲಿ ಎಲೆಕ್ಟ್ರಾನ್ಸ್ ಇದೆ ತಾನೆ. ಸೊ ಎಕ್ಸ್ರೇ ಜೋರಾಗಿ ಬಂದು ನೋಡಿದಾಗ ಏನ್ ಬರುತ್ತೆ ಆಚೆಗೆ? ಎಲೆಕ್ಟ್ರಾನ್ ಅಲ್ವಾ? ಎಲೆಕ್ಟ್ರಾನ್ ಜನರೇಟ್ ಆಗಿದೆ. ಈಗ ಎಲೆಕ್ಟ್ರಾನ್ ಜನರೇಟ್ ಆಗಿದ್ದು ಯಾವ ಕಡೆ ಮೂವ್ ಆಗುತ್ತೆ? ಪಾಸಿಟಿವ್. ಅಂದ್ರೆ ಮೇಲ್ ಹೋಗ್ಬೇಕಲ್ವಾ? ಎಸ್ ಸರ್. ಇಲ್ಲಿ ಅದೇ ರೀತಿ ಗ್ರಾವಿಟಿನೂ ಇದೆ ಡೌನ್ ಸೈಡ್. ಹೌದಾ? Yes, sir. ಗ್ರಾವಿಟಿನೂ ಪುಲ್ ಮಾಡ್ತಾ ಇರುತ್ತೆ ಕೆಳಗಡೆ. ಅದೇ ರೀತಿ ಎಲೆಕ್ಟ್ರೋ ಫೋರ್ಸ್ ಅಟ್ರಾಕ್ಷನ್ ಮೇಲೆ ಪುಲ್ ಮಾಡ್ತಾ ಇರುತ್ತೆ. ಎಸ್ ಆರ್ ನೋ? Yes, sir. ಸೊ ಇಲ್ಲಿ ಒಂದು ಮೈಕ್ರೋಸ್ಕೋಪ್ ಇಟ್ಕೊಂಡಿರ್ತಾರೆ. ಈ ಮೈಕ್ರೋಸ್ಕೋಪ್ ಇಂದ ಮಿಲಿಕಮ್ ವಿಲ್ ಬಿ ಅಬ್ಸರ್ವಿಂಗ್ ದ ಮೂವ್ಮೆಂಟ್ ಆಫ್ ದಿಸ್. ಓಕೆ, ಇದ್ರದ್ದು ಮೂವ್ಮೆಂಟ್ ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಅವರು, ಈ ಎಲೆಕ್ಟ್ರಿಕ್ ಫೋರ್ಸ್ ಮತ್ತೆ ಗ್ರಾವಿಟಿ ಫೋರ್ಸ್ ನ, ಅರ್ಥ ಆಗ್ತಿದ್ಯಾ? ಎಲೆಕ್ಟ್ರಿಕಲ್ ಫೋರ್ಸ್ ಮತ್ತೆ ಗ್ರಾವಿಟಿಕಲ್ ಫೋರ್ಸ್ ನ ಏನ್ ಮಾಡ್ತಾರೆ, ದೇ ಗೋಯಿಂಗ್ ಟು ಮೇಕ್ ಇಟ್ ಈಕ್ವಲ್. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ, ಸೊ ಅವ್ರು ಏನ್ ಮಾಡ್ತಾರೆ, ಅದನ್ನ ಈಕ್ವಲ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಓಕೆ, ಅಂದ್ರೆ ಇವಾಗ ಇಲ್ಲಿ ಹಿಟ್ ಮಾಡಿದಾಗ ಆಯಿಲ್ ಡ್ರಾಪ್ಲೆಟ್ ಬಂದಿರುತ್ತೆ ನೋಡಿ. ಈ ಆಯಿಲ್ ಡ್ರಾಪ್ ಅಲ್ಲಿ ಬೇರೆ ಬೇರೆ ಎಲೆಕ್ಟ್ರಾನ್ಗಳು ಅಟ್ಯಾಕ್ ಆಗಿರ್ತದೆ. ಓಕೆನಾ? ಸೊ ಅವನು ಇದನ್ನ ನೋಡಿದಾಗ ಇದ್ರದ್ದು ಇರಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ಓಕೆ ಇದ್ರಲ್ಲಿ ಒಂದು 4 ಎಲೆಕ್ಟ್ರಾನ್ ಇದೆ ಅಂತ ಅನ್ಕೋತಾನೆ. ಓಕೆ, ಸೊ 4 ಎಲೆಕ್ಟ್ರಾನ್ಸ್ ಚಾರ್ಜ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಚೆಕ್ ಮಾಡಿದಾಗ ಇಟ್ ವಿಲ್ ಬಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಒನ್ ವ್ಯಾಲ್ಯೂ. ವಿಲ್ ಬಿ ಇಂಟಿಗ್ರಲ್ ಮಲ್ಟಿಪಲ್. ಇಂಟಿಗ್ರಲ್ ಮಲ್ಟಿಪಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಒಂದನ್ನ ನಾವು 2 ಅಂತ ತಗೊಂಡ್ರೆ ಇದ್ರದ್ದು ಇಂಟಿಗ್ರಲ್ ಮಲ್ಟಿಪಲ್ ಎಷ್ಟು? 4. ನೆಕ್ಸ್ಟ್ 6. ಈ ತರ ಹೋಗ್ತಾ ಇರುತ್ತೆ. ಓಕೆ, ಸೊ ಈಗ 4 ಅಂದಾಗ 4ದು ಅವ್ನಿಗೆ ಎಷ್ಟು ಬರುತ್ತೆ? 8 ಬರುತ್ತೆ. ಸೊ ಹಾಗಾದ್ರೆ ಒಂದ್ರದ್ದು ಎಷ್ಟಾಗುತ್ತೆ? 4. ಓಕೆ, ಜಸ್ಟ್ ಎಕ್ಸಾಂಪಲ್ ಐ ಆಮ್ ಶೋಯಿಂಗ್. ಓಕೆ, ಸೊ 4 ಎಲೆಕ್ಟ್ರಾನ್ ಅವನಿಗೆ 8 ಅಂತ ಚಾರ್ಜ್ ತೋರಿಸಿದ್ರೆ ಒಂದ್ ಎಲೆಕ್ಟ್ರಾನ್ ಎಷ್ಟಾಗಿರ್ತದೆ ಚಾರ್ಜ್? 2 ಆಗಿರ್ತದೆ ಅಲ್ವಾ? ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ. ಬಟ್ ಇದು ಸುಮ್ನೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ. ಕ್ಲಿಯರ್ ಆಗಿದ್ಯಾ? ಸೊ ಈ ಎಕ್ಸ್ಪೆರಿಮೆಂಟ್ ಈ ತರ ಅವ್ನ್ ಮಾಡಿ, ಸೊ ದೆನ್ ಅವನ್ಗೆ ಗೊತ್ತಾಗುತ್ತೆ ಏನಲ್ಲಿ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಸೊ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 1.6 into 10 to the power of minus 19 ಕೂಲಮ್. ಸೊ ಇದು ನೆಗೆಟಿವ್ ಯಾಕೆ? ನೆಗೆಟಿವ್ ಯಾಕೆ ಬರುತ್ತೆ? ಮೈನಸ್ ಆಫ್ 1.6 ಯಾಕೆ ಬರೀಬೇಕು? Electrons negative charge. ಎಲೆಕ್ಟ್ರಾನ್ಸ್ ಎಲ್ಲ ನೆಗೆಟಿವ್ಲಿ ಚಾರ್ಜ್. ಸೊ ಅದಕ್ಕೋಸ್ಕರ ಸೊ ದೇ ವಿಲ್ ಹ್ಯಾವ್ minus 1.6 into 10 to the power of minus 19 ಕೂಲಮ್. ಗೊತ್ತಾಗಿದ್ಯಾ? Yes, sir. ಸೊ ಬೈ ದಿಸ್ ಮೆಥಡ್, ಆಯಿಲ್ ಡ್ರಾಪ್ ಮೆಥಡ್ ಇಂದ ಮುಲಿಕನ್ ಏನ್ ಮಾಡ್ತಾನೆ, ಈಸ್ ಗೋಯಿಂಗ್ ಟು ಫೈಂಡ್ ಔಟ್ ದ ಚಾರ್ಜ್ ಆಫ್ ದ, ಯಾವ್ದು ಫೈಂಡ್ ಔಟ್ ಮಾಡ್ತಾನೆ ಚಾರ್ಜ್? ಎಲೆಕ್ಟ್ರಾನ್. ಗೊತ್ತಾಗಿದ್ಯಾ? ಸೊ ಈಗ ಈಕ್ವೇಶನ್ ನೋಡಿ. ಈಗ ಈಕ್ವೇಶನ್ ಏನಾಗುತ್ತೆ ಇಲ್ಲಿ? ನಮ್ಗೆ E/m ಗೊತ್ತಿದೆ, ಹೌದಾ? E/m ಗೊತ್ತಿದೆ ನಮ್ಗೆ Yes, sir. 1.7. ಅಲ್ವಾ? ಸೊ E/m ಗೊತ್ತಾಗಿದೆ. ಈಗ ಏನ್ ಗೊತ್ತಾಯ್ತು? ಇದು 1.6 ಏನಿದು? ದಿಸ್ ಇಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್. Charge of electron. ಎಸ್. ಸೊ ಮಾಸ್ ಕಂಡಿಡಿಯಕ್ಕೆ ಏನ್ ಮಾಡ್ದ ಅವನು?
E by ME ಮಾಡ್ಬೇಕು. Yes or no? Yes, sir. Yes, sir. ಸೊ ಈಗ ನಮ್ಗೆ ಅದನ್ನೇ ಅಪ್ಲೈ ಮಾಡಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದಾ ನೀವು ಈ ಈಕ್ವೇಶನ್ ಅಲ್ಲಿ E by E of M by E. ಸೊ ಅದ್ ಮಾಡಿದಾಗ ಎಷ್ಟು ಬರುತ್ತೆ? 9.1094. This is what? This is the mass of electron. ಅರ್ಥ ಆಗಿದ್ಯಾ? Yes, sir. ಸೊ ಇದು ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು, ಚಾರ್ಜ್ ಆನ್ ಎಲೆಕ್ಟ್ರಾನ್ ಎಷ್ಟು. ಸೊ ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 to the power of minus 31 kg. Charge of electron minus 1.602 into 10 to the power of minus 19 coulomb. Okay, clear? E by M ratio is equal to 1.75 into 10 to the power of 11 coulomb per kg. ಯೂನಿಟ್ ಮಿಸ್ ಮಾಡಿದ್ರೆ ಮಾರ್ಕ್ಸ್ ಹೋಯ್ತು. ಇದಿಷ್ಟು ಈ ಮೂರನ್ನ ನೀವು ಕಲೀಲೇಬೇಕು, ಇವತ್ತು ಕಲ್ತಿರ್ಲೇಬೇಕು. ನಾಳೆ ನಾನು ಕೇಳಿದಾಗ ಹೇಳ್ಬೇಕು, ಯಾರು ಕೇಳ್ತೀನಿ ಅಂತ ಗೊತ್ತಿಲ್ಲ, ಇಲ್ಲಿ ನೋಡ್ಬಿಟ್ಟು ಹೆಸರು ಕರಿತೀನಿ, ಸೊ ಅವರು ಅನ್ಮ್ಯೂಟ್ ಮಾಡಿ ಹೇಳ್ಬೇಕು ನಾಳೆ. ಸೊ ಎಲ್ಲರೂ ಕಲ್ತ್ಕೊಂಡ್ ಬರ್ಬೇಕು ಇದನ್ನ. ದಿಸ್ 3 are very important. Okay, sir.